ಗರ್ಭಾವಸ್ಥೆಯ ಆರೈಕೆ ಕುರಿತು ರಾಯಚೂರಿನ ಖ್ಯಾತ ಸ್ತ್ರೀರೋಗ ತಜ್ಞರು ಮತ್ತು ಪ್ರಸೂತಿ ಬಂಜೆತನ ನಿವಾರಣಾ ತಜ್ಞರಾದ ಡಾಕ್ಟರ್ ಶೀಲಾ ಸಗರದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ರಾಯಚೂರಿನ ಖ್ಯಾತ ಸ್ತ್ರೀರೋಗ ತಜ್ಞರು ಮತ್ತು ಪ್ರಸೂತಿ ಬಂಜೆತನ ನಿವಾರಣೆ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಶೀಲಾ ಸಗರದ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ ವೆಂಕಟೇಶ್ ಅವರೇ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗರ್ಭಾವಸ್ಥೆಯ ಆರೈಕೆ. ಈ ಒಂದು ವಿಷಯದ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಮತ್ತೊಮ್ಮೆ ವೈದ್ಯರಿಗೆ ಸ್ವಾಗತವನ್ನು ಕೋರ್ತಾ, ಮೇಡಮ್, ಪ್ರಾರಂಭದಲ್ಲಿ ಗರ್ಭಾವಸ್ಥೆ ಅಂತ ಬಂದಾಗ ಗರ್ಭಾವಸ್ಥೆಯನ್ನು ಖಚಿತ ಮಾಡಿಕೊಳ್ಳುವುದು ಹೇಗೆ ಮತ್ತು ಯಾವ ಲಕ್ಷಣಗಳು ಗರ್ಭಾವಸ್ಥೆಯಲ್ಲಿ ಕಂಡು ಬರ್ತವೆ ಅಂತ? ಗರ್ಭಾವಸ್ಥೆ ಖಚಿತ ಮಾಡೋಕೆ ಋತುಚಕ್ರ ನಿಲ್ಲುವುದು ಗರ್ಭಧಾರಣೆಯ ಮೊದಲ ಸಂಕೇತ. ಇದರಲ್ಲಿ ಸುಸ್ತು, ಬಳಲಿಕೆ, ನಿಶಕ್ತಿ ಕಂಡು ಬರುವುದು, ಸ್ತನಗಳಲ್ಲಿ ಬದಲಾವಣೆ ಕಂಡು ಬರುತ್ತದೆ, ಪದೇ ಪದೇ ಮೂತ್ರ ವಿಸರ್ಜನೆ, ರುಚಿ ಹಾಗೂ ವಾಸನೆಯಲ್ಲಿ ವ್ಯತ್ಯಾಸ, ವಿಚಿತ್ರ ಆಹಾರದ ಬಯಕೆ ಇರುತ್ತದೆ, ವಾಕರಿಕೆ, ಅದು ವಾಂತಿ ಆಗುತ್ತಿರುತ್ತದೆ. ಇವೆಲ್ಲ ಗರ್ಭಧಾರಣೆಯ ಲಕ್ಷಣಗಳು. ಇದನ್ನು ಖಚಿತಪಡಿಸುವಲ್ಲಿ ಋತುಚಕ್ರ ನಿಂತು 1 ವಾರದ ನಂತರ ಮೂತ್ರ ಪರೀಕ್ಷೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಮೆಡಿಕಲ್ ಅಲ್ಲಿ ಕಿಟ್ಗಳು ಬರುತ್ತೆ, ಮೂತ್ರ ಪರೀಕ್ಷೆಯಲ್ಲಿ ಕಿಟ್ ಬರುತ್ತೆ. ಅದು ಮನೆಯಲ್ಲೇ ತರಿಸಿ ಅವರು ಚೆಕ್ ಮಾಡ್ಕೋಬಹುದು. ಅದೇನಾದ್ರೂ 2 ಗೆರೆಗಳಂತ ಬಂದಿದ್ರೆ ಅವರಿಗೆ ಗರ್ಭಧಾರಣೆ ಆಗಿದೆ ಅಂತ ಅರ್ಥ. ಸೊ ಅದು ಅವರು ಖಚಿತಪಡಿಸಿಕೊಳ್ಳಕ್ಕೆ ತಮ್ಮ ವೈದ್ಯರನ್ನು ಭೇಟಿ ಮಾಡಿ ಸ್ಕ್ಯಾನ್ ಅಥವಾ ಮತ್ತೆ ಟೆಸ್ಟ್ SCG ಅಂತ ಬೀಟಾ SCG ಅಂತ ಟೆಸ್ಟ್ ಮಾಡ್ತಾರೆ. ಅದರಿಂದ ಖಚಿತಪಡಿಸಿಕೊಳ್ಳಬಹುದು. ಮೇಡಮ್, ಈಗ ಗರ್ಭಾವಸ್ಥೆಯ ಅವಧಿ ಎಷ್ಟು ಮತ್ತು ಡೆಲಿವರಿ ಡೇಟ್ ಹೇಗೆ ಕಂಡು ಹಿಡಿಯೋದು ಅಂತ? ಕೊನೆಯ ಮುಟ್ಟಿನ ದಿನಾಂಕದಿಂದ ಸುಮಾರು 280 ದಿನಗಳ ಅವಧಿಯನ್ನು ಗರ್ಭಧಾರಣೆಯ ಅವಧಿ ಅಂತ ಹೇಳ್ತೇವೆ. ಅದಕ್ಕೆ ವೈದ್ಯರು ಗರ್ಭಧಾರಣೆಯ 280 ದಿನಗಳ ಲೆಕ್ಕ ಕೊನೆಯ ಮುಟ್ಟಿನ ಫಸ್ಟ್ ಡೇ ಇಂದ ಹಿಡಿಯುತ್ತಾರೆ. ನಾರ್ಮಲ್ ಆಗಿ ಯೂಶಲಿ ಗರ್ಭಧಾರಣೆ EDD ಏನ್ ಕೊಡ್ತೀವಿ, ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್, ಅಂದಾಜು ದಿನಾಂಕ, ಡೆಲಿವರಿ ದಿನಾಂಕ ಏನ್ ಕೊಡ್ತೀವಿ, ಅದರಲ್ಲಿ 2 ವಾರಗಳ ಆ ಕಡೆ ಈ ಕಡೆ ±2 ವೀಕ್ಸ್ ಅಲ್ಲಿ 90% ಮಕ್ಕಳು ಜನನವಾಗುತ್ತವೆ. ಮೇಡಮ್, ಈಗ ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತವೆ. ಏನು ಯಾವ ತರ ಬದಲಾವಣೆಗಳು ಆಗ್ತವೆ ಒಂದ್ ವೇಳೆ ಗರ್ಭಾವಸ್ಥೆ ಆದ್ರೆ? ಗರ್ಭಧಾರಣೆ ಆದ ತಕ್ಷಣ ಯೂಶಲಿ ತೂಕ ಜಾಸ್ತಿ ಇರುತ್ತೆ. 9 ತಿಂಗಳಲ್ಲಿ ಮಿನಿಮಮ್ ರೂಲ್ಸ್ ಪ್ರಕಾರ 9 ರಿಂದ 11 kg ತೂಕ ಏರುತ್ತೆ. ಫಸ್ಟ್ 3 months ಅಲ್ಲಿ ಯೂಶಲಿ ಜಾಸ್ತಿ ಏರೋದಿಲ್ಲ, ವಾಂತಿ ಅದು ಏರೋದ್ರಿಂದ ಯೂಶಲಿ ಇಳಿತದೆ, ಇಲ್ಲಾಂದ್ರೆ ಅಷ್ಟೇ ಮಟ್ಟಿಗೆ ಇರುತ್ತೆ. 3 months ಆದ್ಮೇಲೆ 3 ತಿಂಗಳು ಆದ ನಂತರ 9 ತಿಂಗಳವರೆಗೂ ಅವರಿಗೆ ಮಂತ್ಲಿ 2 kg ವೇಟ್ ಗೇನ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆನ್ ಆವರೇಜ್ 2 kg ಒಂದು ತಿಂಗಳಿಗೆ 2 kg. ಅದಕ್ಕಿಂತ ಹೆಚ್ಚಿಗೆ 5 kg ಒಂದೇ ತಿಂಗಳಲ್ಲಿ ಹೆಚ್ಚಿಗೆ ಆಯ್ತಂದ್ರೆ ಅದು ರಿಸ್ಕ್ ಫ್ಯಾಕ್ಟರ್. ಸೊ ಅದಕ್ಕೆ ನಾವು ಮತ್ತೆ ಟೆಸ್ಟ್ ಮಾಡ್ತೀವಿ ಅದಕ್ಕಾಗಿದೆ ಅಂತ. ಈ ಯೂಶಲಿ ತೂಕ ಜಾಸ್ತಿ ಆಗೋ ಕಾರಣ ಒಂದು ಬೆಳೆಯೋ ಶಿಶುವಿಂದ ಒಂದು ಪ್ಲಸೆಂಟ ಮಾಸ್ ಏನ್ ಹೇಳ್ತೀವಲ್ಲ, ಹಾಗೂ ಗರ್ಭಚೀಲ ಗಾತ್ರ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ, ಸ್ತನಗಳೂ ದಪ್ಪ ಆಗುತ್ತೆ, ಅದರಿಂದನೂ ತೂಕ ಹೆಚ್ಚಿಗಾಗುತ್ತೆ. ಸೊ ನಾರ್ಮಲ್ ಆಗಿ 9 to 11 kg ಟೋಟಲ್ 9 months ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಿಗಾಗುತ್ತೆ, 9 kg ವರೆಗೂ. ಬೇರೆ ಬದಲಾವಣೆಗೆ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೆ ಮಾನಸಿಕ ಒತ್ತಡದಿಂದಾಗ್ಲಿ, ಹಾರ್ಮೋನ್ ಚೇಂಜಸ್ ಇಂದಾಗ್ಲಿ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೊ ಒಬ್ಬೊಬ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಲೋ ಇಮ್ಯುನಿಟಿ ಸ್ಟೇಟಸ್. ಮಗುನ ರಿಜೆಕ್ಟ್ ಮಾಡಬಾರ್ದು ಅಂತಾನೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಅವರಿಗೆ ಬೇಗ ಸೋಂಕು ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾಲು ಊತ ಆಗೋದೂ ಒಂದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮಲಬದ್ಧತೆ ಆಗುತ್ತಿರ್ತದೆ, ಮತ್ತೆ ಎದೆ ಉರಿತ, ಗ್ಯಾಸ್ಟ್ರಿಕ್ ತರ ಆಗೋದು, ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್, ಮುಂಜಾನೆ ಬೆಳಗ್ಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಪ್ರೆಗ್ನೆನ್ಸಿ ಹೊಟ್ಟೆ ಗಾತ್ರ ಹೆಚ್ಚಿಗಾಗೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹೊಟ್ಟೆ ಮೇಲೆ ಗೆರೆ ಬರುತ್ತಲ್ಲ, ಅದು ಸ್ಟ್ರೆಚ್ ಮಾರ್ಕ್ಸ್ ಕೂಡ ಹೆಚ್ಚಿಗಾಗುತ್ತೆ. ಮಾನಸಿಕವಾಗಿ ಯಾವ ತರ ಬದಲಾವಣೆಗಳಾಗ್ತವೆ? ಮಾನಸಿಕವಾಗಿ ಯೂಶಲಿ ಅವರಿಗೆ ಸಡನ್ ಆಗಿ ಸಿಟ್ಟು ಬರೋದು, ದೈಹಿಕ ಸುಸ್ತಿ ಆಗುತ್ತೆ, ಅದಕ್ಕೆ ಅವರಿಗೆ ಸಿಡುಕ್ತನ ಜಾಸ್ತಿ ಬರುತ್ತೆ, ನಿದ್ದೆ ಬರೋಲ್ಲ. ಆ ತರ ಮಾನಸಿಕ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಸಡನ್ ಆಗಿ ಸಿಟ್ಟು ಬರೋದು, ಒಂದೊಂದ್ಸಲ ಆರಾಮಾಗಿ ಇರ್ತಾರೆ. ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ತ್ರೈಮಾಸಿಕ ಅವಧಿಯಲ್ಲಿ ಯಾವ ಬದಲಾವಣೆ ಕಂಡು ಬರ್ತದೆ ಮತ್ತು ಅದರ ಲಕ್ಷಣಗಳು ಹೇಗೆ ಇರ್ತವೆ ಅಂತ? 9 ತಿಂಗಳ ಪ್ರೆಗ್ನೆನ್ಸಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಫಸ್ಟ್ 3 months ಮೊದಲನೇ 3 ತಿಂಗಳು, ಎರಡನೇ 3 ತಿಂಗಳು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಮೂರನೇ 3 ತಿಂಗಳು ಥರ್ಡ್ ಟ್ರೈಮಿಸ್ಟರ್. ಸೊ ಮೊದಲನೇ 3 ತಿಂಗಳಲ್ಲಿ ಬಹಳಷ್ಟು ಜನಕ್ಕೆ
ವಾಂತಿ, ಸುಸ್ತಿ, ತಲೆ ತಿರುಗೋಕೆ, ವಾಕರಿಕೆ, ರುಚಿ ಹಾಗೂ ವಾಸನೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ. ಅದೆಲ್ಲ ಕಂಡು ಬರುತ್ತೆ. ಫಸ್ಟ್ 3 months ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಬೇಬಿದು ಫಸ್ಟ್ 3 months ಅಲ್ಲೇ ಆಗೋದು. ಅಂಗಾಂಗಗಳು ಬೆಳವಣಿಗೆ ಆಗಲಿ, ನ್ಯೂರಲ್ ಟ್ಯೂಬ್ ಬೆಳವಣಿಗೆ ಆಗಲಿ ಎಲ್ಲ ಮೊದಲು 3 ತಿಂಗಳಲ್ಲೇ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಆ ಟೈಮಲ್ಲಿ ಅವರು ವೈದ್ಯರ ಸಲಹೆ ಕೇಳಿನೇ ಔಷಧಿ ಮಾತ್ರೆಗಳನ್ನು ತಗೋಬೇಕು. ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು. ಏನಾದ್ರೂ ಎಕ್ಸ್ಟ್ರಾ ಮೆಡಿಸಿನ್ಸ್ ಏನಾದ್ರೂ ತಗೊಂತ ಇದ್ರೆ ವೈದ್ಯರಿಗೆ ತಿಳಿಸಿ ತಗೋಬೇಕಾಗತ್ತೆ. ಈ ಟೈಮಲ್ಲಿ ಯಾವುದೇ ಸೋಂಕು ತಗಲಿದ್ರು ಭ್ರೂಣ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. 2ನೇ ತ್ರೈಮಾಸದಲ್ಲಿ ಇವೆಲ್ಲ ಲಕ್ಷಣ ಕಮ್ಮಿ ಆಗ್ತಾ ಹೋಗುತ್ತೆ. ವಾಂತಿ ಆಗ್ಲಿ, ಟೇಸ್ಟ್ ಅದೆಲ್ಲ ಕಡಿಮೆ ಆಗಿ ಮಿಡ್ಲ್ 3 months ಯೂಶಲಿ ಚೆನ್ನಾಗಿರುತ್ತೆ, ಸಮಾಧಾನಕರ ಇರುತ್ತೆ. ತಾಯಿಗೆ 5 ತಿಂಗಳಲ್ಲಿ ಮಗುದು ತಿರುಗುದು ಗೊತ್ತಾಗ್ಬಿಡುತ್ತೆ, ಫೀಲ್ ಆಗುತ್ತೆ ಅವಳಿಗೆ. ಈ ಟೈಮಲ್ಲೇ ಗರ್ಭಚೀಲದ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಬ್ರಾಕ್ಸ್ಟನಿಕ್ಸ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ನಾರ್ಮಲ್ ಕಾಂಟ್ರಾಕ್ಷನ್ಸ್. ಸೊ ಅವ್ರೇನ್ ಹೆದ್ರೋದೇನ್ ಬೇಕಿಲ್ಲ, ಗಟ್ಟಿಗೆ ಹಿಡ್ಕೊಂತೆ ಬಿಡುತ್ತೆ. ದೀಸ್ ಆರ್ ಪ್ರಿಪರೇಷನ್ಸ್ ಫಾರ್ ಫ್ಯೂಚರ್ ಡೆಲಿವರಿ. ಸೊ ಹಂಗಾಗಿ ಯು ಕ್ಯಾನ್ ಹೆದ್ರೋದೇನ್ ಬೇಕಿಲ್ಲ ಅವಳಿಗೆ. ಸೊ ಗಟ್ಟಿಗೆ ಹಿಡ್ಕೊಳ್ಳೋದು ಬಿಡೋದು, ಒಂದೊಂದ್ಸಲ ಮೂತ್ರೆ ಜಾಸ್ತಿ ಹೋಗೋದು, ಮಗು ಚಲನೆಯಿಂದನೂ ಪೇನ್ ಬರ್ತಾ ಇರುತ್ತೆ. ಲಾಸ್ಟ್ 3 months ಅಲ್ಲಿ ಮಗು ತೂಕ ಜಾಸ್ತಿ ಹಾಕೊಂತ ಹೋಗುತ್ತೆ. ಕಾಲು ಊತ ಎಲ್ಲ ಲಾಸ್ಟ್ 3 months ಅಲ್ಲಿ ಕಾಮನ್. ಮೊದಲು ಪ್ರೆಗ್ನೆನ್ಸಿ ಆದ್ಮೇಲೆ ನಿಮ್ಮ ವೈದ್ಯರ ಹತ್ರ ಬಂದಾಗ ಯಾವ ತರ ಪರೀಕ್ಷೆಗಳು ಮಾಡ್ತೀರಿ? ಫಸ್ಟ್ ವಿಸಿಟ್ ಅಲ್ಲೇನೆ ನಾವು ಕನ್ಫರ್ಮ್ ಮಾಡ್ಕೊಂತೀವಿ ಅವಳು ಆಕ್ಚುಲಿ ಪ್ರೆಗ್ನೆಂಟ್ ಇದ್ದಾಳೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂತೀವಿ. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅವಳಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ರಕ್ತದಲ್ಲಿ ಹಿಮೋಗ್ಲೋಬಿನ್, ಶುಗರ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್, HIV, HbCG ಅವೆಲ್ಲ ಟೆಸ್ಟ್ ಮಾಡಿಸ್ತೀವಿ. ಮತ್ತೆ ಸ್ಕ್ಯಾನ್ ಒಂದು ಮಾಡಿಸ್ತೀವಿ, ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಫಸ್ಟ್ ಬಂದ್ಕೂಳೆ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಮಗು ಗರ್ಭಚೀಲಲ್ಲೇದನೋ ಹೊರಗಡೆ ಇದೇನೋ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಮತ್ತೆ ಅವಳಿ ಮಕ್ಕಳಿದಾವೋ ತ್ರಿವಳಿ ಮಕ್ಕಳಿದಾವೋ ಅದು ನೋಡ್ಕೊಂತೀವಿ. ಮಗುವಿಗೆ ಏನಾದರೂ ತೊಂದರೆ ಆಗೋ ಚಾನ್ಸಸ್, ಮಗುವಲ್ಲಿ ಹಾರ್ಟ್ ಬೀಟ್ ಬಂದಿದ್ದೇನೋ ಇಲ್ಲೋ, ಮಗು ಜೊತೆಗೆ ಗರ್ಭಚೀಲದಲ್ಲಿ ಒಂದೊಂದ್ಸಲ ಗಡ್ಡೆಗಳಿರ್ತವೆ, ಸಿಸ್ಟ್ ಅಂತ ಹೇಳ್ತೀವಿ, ಅವು ಇರ್ತವೆ. ಗರ್ಭಚೀಲದೇನಾದ್ರೂ ದೋಷ ಇದನ್ನೇ ನೋಡ್ತೀವಿ. ಅಂದ್ರೆ ಸೆಪ್ಟೇಟ್ ಯೂಟ್ರಸ್, ಸ್ಪರ್ಧ ಇರುತ್ತೆ ಯೂಟ್ರಸ್ ಅಲ್ಲಿ, ಡಬಲ್ ಯೂಟ್ರಸ್ ಇರುತ್ತೆ, ಡಬಲ್ ಅಂತವೆಲ್ಲ ನೋಡ್ಕೊಂತೀವಿ. ಅದ್ರ ತಕ್ಕ ಅವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಹಾಕಬೇಕು, ಬೇರೆ ಏನ್ ಟ್ರೀಟ್ಮೆಂಟ್ ಹಾಕೋಬೇಕು, ಬೆಡ್ ರೆಸ್ಟ್ ಹೇಳ್ಬೇಕು, ಅದೆಲ್ಲ ಅವಾಗ ಸಲಹೆ ಕೊಡ್ತೀರಿ. ಮೇಡಮ್, ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಾವಾಗ ಮಾಡ್ತೀರಿ ಮತ್ತು ಅದರದ ಅಗತ್ಯತೆ ಏನಿದೆ? ಫಸ್ಟ್ 3 months ಅಲ್ಲಿ ಡೇಟಿಂಗ್ ಸ್ಕ್ಯಾನ್ ಆಗ್ಲೇ ಹೇಳ್ದಂಗೆ. ಸೆಕೆಂಡ್ NT ಸ್ಕ್ಯಾನ್ ಅಂತ ಬರುತ್ತೆ. NT ಸ್ಕ್ಯಾನ್ 11 ರಿಂದ 14 ವಾರ ಸ್ಕ್ಯಾನ್ ಅಂತ ಹೇಳ್ತೀವಿ. NT ಸ್ಕ್ಯಾನ್ ಅಲ್ಲಿ ಡೌನ್ ಸಿಂಡ್ರೋಮ್, ಕ್ರೋಮೋಸೋಮ್ ಅಬ್ನಾರ್ಮಿಟೀಸ್ ಏನಿರ್ತಾವಲ್ಲ, ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಅವೆಲ್ಲ ಗೊತ್ತಾಗುತ್ತೆ. ಸೊ ಇದು ಮತ್ತೆ 5ರಲ್ಲಿ ಗೊತ್ತಾಗುತ್ತೆ. ಸೊ NT ಸ್ಕ್ಯಾನ್ ಇಂಪಾರ್ಟೆಂಟ್. ಇದರಲ್ಲಿ ದೊಡ್ಡ ದೊಡ್ಡ ಡಿಫೆಕ್ಟ್ ಗೊತ್ತಾಗುತ್ತೆ. ಕೈ ಕಾಲಾಗ್ಲಿ, ಬೆನ್ನೆ ಮೂಳೆದಾಗ್ಲಿ, ಮೂಗು, ಮಗುದು ಮೂಗೆಲ್ಲ ನೋಡ್ತೀವಿ. ಪ್ಲಸಂಟ ಮೇಲಿದೇನೋ ಕೆಳಗಿದೇನೋ ಅದೆಲ್ಲ ನೋಡ್ತಾ ಇರ್ತೀವಿ. ದಾರಿ, ಗರ್ಭಚೀಲದೇನು ದಾರಿ ಇರುತ್ತಲ್ಲ ಅದೇನಾದ್ರೂ ಲೂಸ್ ಇದ್ರೆ ಇವಾಗ ಸ್ಟಿಚ್ ಏನಾದ್ರೂ ಬೇಕಾಗುತ್ತೆ ಅಂತ ಪ್ಲಾನ್ ಮಾಡ್ಕೊಂತೀವಿ. ನೆಕ್ಸ್ಟ್ ಟಿಫಾ ಸ್ಕ್ಯಾನ್ ಅಂತ ಮಾಡ್ತೀವಿ. ಟಿಫಾ ಸ್ಕ್ಯಾನ್ ನಿಮ್ಗೆ 18 ರಿಂದ 22 ವಾರ ಒಳಗೆ ಟಿಫಾ ಸ್ಕ್ಯಾನ್ ಮಾಡ್ತೀವಿ. ಅದ್ರಲ್ಲಿ ಚಿಕ್ಕ ಚಿಕ್ಕ ಡಿಫೆಕ್ಟ್ಸ್ ಅಂದ್ರೆ ಹಾರ್ಟ್ ಅಲ್ಲಿ ಹೋಲ್ ಆಗ್ಲಿ, ಸೀಳ್ ದುಟ್ಟಿ ಆಗ್ಲಿ, ಕಿವಿ, ಕಿಡ್ನಿ, ಲಿವರು ಎಲ್ಲ ಆ ಟೈಮಲ್ಲಿ ಕಾಣಿಸುತ್ತೆ. ಸೊ ಚಿಕ್ಕ ಚಿಕ್ಕ ಡಿಫೆಕ್ಟ್, 95% ಡಿಫೆಕ್ಟ್ ಟಿಫಾ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್ ಅಂತ 28 ವಾರಕ್ಕೆ ಮಾಡ್ತೀವಿ. 28 ವಾರಕ್ಕೆ ಗ್ರೋತ್ ಅಂದ್ರೆ ಬೇಬಿ ಆ ಟೈಮ್ ಪ್ರಕಾರ ಗ್ರೋತ್ ಆಗಿದೆನೋ ಇಲ್ಲ ನೋಡ್ಬೇಕು. ತೂಕ ಚೆನ್ನಾಗಿ ಹಿಡ್ದಿದ್ದೇನೋ ಇಲ್ಲ, ಕಮ್ಮಿ ತೂಕ ಇದೆನೋ, ನೀರು ಒಣಗಿದವೇನೋ, ಕರಳಿಗೆ ಉರಿ ಸುತ್ಕೊಂಡಿದ್ದೇನೋ ಅದೆಲ್ಲ ನೋಡ್ತೀವಿ. ಲಾಸ್ಟ್ ಸ್ಕ್ಯಾನ್ 9ರಲ್ಲಿ ಪೊಸಿಷನ್ ಕರೆಕ್ಟ್ ಇದೆ ಎಲ್ಲ ನೋಡ್ತೀವಿ. ಕಾಲ್ ಕೆಳಗಿದ್ದೇನೋ, ತಲೆ ಕೆಳಗಿದ್ದೇನೋ, ಮತ್ತೆ ಕತ್ತಿಗೆ ಒಕ್ಕಳು ಬಳ್ಳಿ ಸುತ್ಕೊಂಡಿದ್ದೇನೋ ಇಲ್ಲ ಅದನ್ನ ನೋಡ್ತೀವಿ. ನೀರೇನಾದ್ರೂ ಕಮ್ಮಿ ಇದ್ರೆ, ಮಾಸ್ ಒಂದೊಂದ್ಸಲ ಪ್ಲಸಂಟ ಒಣಗೋಗ್ಬಿಟ್ಟಿರುತ್ತೆ, ಅದೆಲ್ಲ ಲಾಸ್ಟ್ ಸ್ಕ್ಯಾನ್ ಅಲ್ಲಿ ನೋಡಿ ಅವರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಎಷ್ಟಿದೆ, ಸಿಸೇರಿಯನ್ ಚಾನ್ಸಸ್ ಇದೇನೋ ಇಲ್ಲೋ ಅವಾಗ ತಿಳಿಸ್ತೀವಿ. ಆಹಾರಕ್ಕೆ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರು ಆರೋಗ್ಯದಿಂದ ಮತ್ತು ತುಂಬಾ ಚೆನ್ನಾಗಿರ್ಬೇಕಂದ್ರೆ ಆಹಾರ ಜೊತೆಗೆ ವ್ಯಾಯಾಮ. ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಹೇಗೆ ತಮ್ಮ ಜೀವನ ಕ್ರಮ ಇಟ್ಕೋಬೇಕು ಅಂತ ಹೇಳ್ತೀರಿ? ಗರ್ಭಾವಸ್ಥೆಯಲ್ಲಿ ಆಹಾರ, ಪೌಷ್ಟಿಕ ಆಹಾರ ಬಹಳ ಅವಶ್ಯಕತೆ ಇದೆ. ಗರ್ಭಾವಸ್ಥೆಯಲ್ಲಿ ಅವರಿಗೆ ಕ್ಯಾಲರೀಸ್ ಜಾಸ್ತಿ ಬೇಕಾಗತ್ತೆ, ಬೆಳೆಯೋ ಮಗುಗೆ ಕ್ಯಾಲರೀಸ್ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಅವರು ಪೌಷ್ಟಿಕ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ಅದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು, ಐರನ್ನು, ಕ್ಯಾಲ್ಸಿಯಮ್ಮು ಅವೆಲ್ಲ ಎಕ್ಸ್ಟ್ರಾ ಬೇಕಾಗತ್ತೆ ಅವರಿಗೆ. ಸೊ ಅವರು ಹೆಲ್ದಿ ಡಯಟ್ ತಗೋಬೇಕು. ಅದ್ರ ಜೊತೆಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್,
ಹಸಿರು ತರಕಾರಿ ಹೆಚ್ಚಿಗೆ ತಗೋಬೇಕು. ಹಾಲು, ಹಣ್ಣು ಮತ್ತೆ ನಟ್ಸ್, ಡ್ರೈ ಫ್ರೂಟ್ಸ್ ಇವೆಲ್ಲ ಬಾದಾಮ್ ಅಂತವೆಲ್ಲ ಜಾಸ್ತಿ ತಗೋಬೇಕು. ಆದಷ್ಟು ಮಟ್ಟಿಗೆ ಟೀ ಕಾಫಿ ಕಡಿಮೆ ಮಾಡಬೇಕು. ಪ್ರಾಸೆಸ್ಡ್ ಫುಡ್ ಕಡಿಮೆ ಮಾಡಬೇಕು. ಅರ್ಧಂಬರ್ಧ ಬೇಯಿಸಿದ ಮಾಂಸ ತಿನ್ನಬಾರ್ದು. ಕರ್ದ ಪದಾರ್ಥ, ಸ್ನಾಕ್ಸ್, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಎನರ್ಜಿ ಡ್ರಿಂಕ್ಸ್ ಅಂತ ಇರುತ್ತಲ್ಲ ಅದ್ರಾಗೆಲ್ಲ ಆಡೆಡ್ ಶುಗರ್ ಇರುತ್ತೆ, ಅಂಥದ್ದೆಲ್ಲ ಕಡಿಮೆ ಮಾಡಬೇಕು ಅವರು. ಮೇಡಮ್, ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಕರಿತೀವಿ, ಏನು ಹಂಗಂದ್ರೆ ಮತ್ತು ಯಾವ ರೀತಿ ಕಾಳಜಿ ವಹಿಸಬೇಕು ಅವರು ಪ್ರೆಗ್ನೆನ್ಸಿಯಲ್ಲಿದ್ದಾಗ? ಪ್ರೆಗ್ನೆನ್ಸಿಯಲ್ಲಿ ಬಹಳಷ್ಟು ಜನಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ, ರಕ್ತಹೀನತೆ. ಅದೇನಾದ್ರೂ 9 ಕೆಳಗೆ ಇತ್ತಂದ್ರೆ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ BP ಬರೋ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತಾನೆ ಹೇಳ್ತೀವಿ. ಪ್ರೆಗ್ನೆನ್ಸಿಯಲ್ಲೇ ಬರುತ್ತೆ, ಡೆಲಿವರಿ ಆದ್ಮೇಲೆ ಹೋಗುತ್ತೆ. ಸೊ ಇದರಿಂದ ಒಬ್ಬೊಬ್ಬರಿಗೆ ಮೂರ್ಛೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಒಂದೊಂದ್ಸಲ ಮಗುನು ಕಡಿಮೆ ಗ್ರೋತ್ ಆಗುತ್ತೆ, ಗ್ರೋತ್ ರಿಟಾರ್ಡೆಡ್ ಬೇಬಿ ಅಂತ ಹೇಳ್ತೀವಿ. ಸೊ ಇದೂನು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿಯಲ್ಲೇ ಶುಗರು ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಮಗು ದಪ್ಪ ಆಗುತ್ತೆ, ಒಂದೊಂದ್ಸಲ ಡಿಫೆಕ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಒಬ್ಬೊಬ್ರಿಗೆ ಕಾರ್ಡಿಯಕ್ ಪ್ರಾಬ್ಲಮ್ ಬರ್ತವೆ, ಕಾರ್ಡಿಯೋಮಯೋಪತಿ, ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಹೃದಯದ ಸಮಸ್ಯೆಗಳು. ಸೊ ಅಂಥವೆಲ್ಲ ನಾವು ಗರ್ಭಾವಸ್ಥೆಯ ಆರೈಕೆಯಲ್ಲಿ ಡಿಟೆಕ್ಟ್ ಮಾಡಿ ಆದಷ್ಟು ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಕ್ ಸಾಧ್ಯ. ಚುಚ್ಚುಮದ್ದು ವಿಷಯಕ್ಕೆ ಬಂದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಚುಚ್ಚುಮದ್ದು ಏನಾದರೂ ಹಾಕ್ಸ್ಲೇಬೇಕಾ ಅನ್ನೋದು? ಹಾಕ್ಸ್ಲೇಬೇಕು. ಈಗ TT ಇಂಜೆಕ್ಷನ್ ಅಂತ ಕೊಡ್ತೀವಿ, ಅದನ್ನು ವ್ಯಾಕ್ಸಿನ್, ಟೆಟನಸ್ ವ್ಯಾಕ್ಸಿನ್ ಅದು. ಸೊ ಅದು 20 ವಾರಕ್ಕೆ 1 ಡೋಸು, 24 ವಾರಕ್ಕೆ 1 ಡೋಸು ಗೌರ್ಮೆಂಟ್ ರೆಕಮೆಂಡೆಡ್ ಇದು. ಮತ್ತೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ಹೆಪಟೈಟಿಸ್ ವ್ಯಾಕ್ಸಿನ್ ಯಾರು ಮೊದಲು ತಗೊಂಡಿರಲ್ಲ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕೊಡ್ಬೋದು. ಇವಾಗ ಇತ್ತೀಚಿನ ಪ್ರಕಾರ ಕೋವಿಡ್ ವ್ಯಾಕ್ಸಿನ್ ಕೂಡ ಹಾಕ್ಸ್ತಾ ಇದ್ದೀವಿ ಪ್ರೆಗ್ನೆನ್ಸಿಯಲ್ಲಿ. ಈಗ ಮಹಿಳೆಯರಲ್ಲಿ ಗರ್ಭಾವಸ್ಥೆಯಲ್ಲಿ ಸ್ಥಿತಿಯಲ್ಲಿದ್ದಾಗ ಶುಗರ್ ಬಂದರೆ ಒಂದು ವೇಳೆ ಆಪರೇಷನ್ನೇ ಮಾಡೇ ತೆಗಿಬೇಕು ಮಗುವನ್ನು ಅಂತಂದಾಗ ಶುಗರ್ ಇದ್ದರೆ ಏನು ಮಾಡಬೇಕಾಗುತ್ತೆ ಮತ್ತು BP ಹೆಚ್ಚಾದರೆ ಹೇಗೆ ನೀವು ಅದನ್ನು ನಿರ್ವಹಿಸ್ತೀರಿ ಅಂತ? ಈಗ BP ಹೆಚ್ಚಾದರೆ ಒಂದು ಅರ್ಲಿ ಡಿಟೆಕ್ಷನ್ ಅಂತ ಇರುತ್ತೆ. ಅರ್ಲಿ ಡಿಟೆಕ್ಟ್ ಮಾಡೋಕ್ಕೆ ಒಂದು ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ, ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಯೂಟ್ರೈನ್ ವ್ಯಾಸ್ಕ್ಯುಲಾರಿಟಿ ಹೆಂಗಿದೆ ನೋಡಿಕೊಂಡು ಅದು BP ಬರೋ ಚಾನ್ಸ್ ಇದೆನೋ ಇಲ್ಲ ಗೊತ್ತಾಗುತ್ತೆ. ಅರ್ಲಿ ಡಿಟೆಕ್ಷನ್ ಅದು. ಆ ಥರ ಬರೋ ಚಾನ್ಸ್ ಇದ್ದರೆ ಪ್ರಿವೆಂಟ್ ಮಾಡೋಕ್ಕೆ ಲೋ ಡೋಸ್ ಆಸ್ಪಿರಿನ್ ಅಂತ ಹಾಕ್ತೀವಿ. ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ವೇಟ್ ಕಂಟ್ರೋಲ್ ಇಟ್ಕೊಳ್ಳಿ, ಉಪ್ಪು ಕಡಿಮೆ ಮಾಡಿ, ನೀರು ಹೆಚ್ಚು ತಗೊತಾ ಇರಿ, ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬೈ ಚಾನ್ಸ್ ಬಂತು BP ಅಂತ ಗೊತ್ತಾಯ್ತು ಅಂದ್ರೆ BP ಟ್ಯಾಬ್ಲೆಟ್ಸ್ ಮುಖಾಂತರ ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸೊ ಒಂದೊಂದ್ಸಲ BP ಕಂಟ್ರೋಲ್ ಆಗಿಲ್ಲ ಅಂದ್ರೆ ಬೇಬಿನ್ ಡೆಲಿವರಿ ಮಾಡಿಸ್ಬೇಕು. ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಬರೋ BP ಡೆಲಿವರಿ ಆದ್ಮೇಲೆ ಕಡಿಮೆ ಆಗೋದು. ಸೊ ಡೆಲಿವರಿ ಮಾಡಿಸಿದ್ರೆ ಕಡಿಮೆ ಆಗ್ಬಿಡುತ್ತೆ. ಇನ್ನು ಶುಗರ್ ಬಂದ್ರೆ ಶುಗರ್ ಕೂಡ ಫಸ್ಟ್ 3 ಮಂತ್ಸ್ ಒಳಗಡೆನೆ ನಾವು ಶುಗರ್ ಟೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಏನಾದ್ರೂ ನಾರ್ಮಲ್ ಇತ್ತಂದ್ರೆ ಎವ್ರಿ 3 ಮಂತ್ಸ್ ರಿಪೀಟ್ ಮಾಡ್ಕೊಂತ ಹೋಗ್ತೀವಿ. ಏನಾದ್ರೂ ನಡುವೆ ಬಂತು ಅಂತ ಗೊತ್ತಾದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಮಾತ್ರೆಗಳು, ಇಂಜೆಕ್ಷನ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ತೀವಿ. ಶುಗರ್ ಪೇಷಂಟ್ಸ್ಗೆ ಯೂಶಲಿ ಬೇಬಿ ತೂಕ ಬಹಳ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ. ಸೊ ಅವ್ರಿಗೆ ಟೈಮ್ ಸರಿಯಾಗಿ ಸೂಕ್ತ ಸಲಹೆ ಕೊಟ್ಟು ಹಂಗೇನಾದ್ರೂ ಜಾಸ್ತಿ ಆದ್ರೆ ಸಿಸರಿನ್ ಚಾನ್ಸು ಇರುತ್ತಂತ ಅವ್ರಿಗೆ ಪ್ರಿಪೇರ್ ಮಾಡಕ್ ಹೇಳ್ಬಿಡ್ತೀವಿ. ಶುಗರ್ ಕಂಟ್ರೋಲ್ ಮಾಡನೇ ನೀವು ಸಿಸರಿನ್ ಮಾಡಬೇಕಾಗ್ತದೆ? ಹಾ, ಯಾವುದೇ ಇರಲಿ, BP ಕಂಟ್ರೋಲ್ ಆಗಲಿ ಶುಗರ್ ಕಂಟ್ರೋಲ್ ಎರಡು ಕಂಟ್ರೋಲ್ ಮಾಡಿನೇ ನಾವು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಕೊನೆಯದಾಗಿ ಗರ್ಭಧರಿಸಿದ ಮಹಿಳೆಯರಿಗೆ ಏನು ಸಲಹೆ, ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಗರ್ಭಾವಸ್ಥೆಯ ಆರೈಕೆ ಮೇನ್ ಉದ್ದೇಶ ತಾಯಿ ಮತ್ತು ಮಗು ಆರೋಗ್ಯವಾಗಿ ಇರಬೇಕು. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಒತ್ತಡ ಇರೋದು, ಮಾನಸಿಕ ಒತ್ತಡ, ದೈಹಿಕ ಒತ್ತಡನೂ ಹೆಚ್ಚಾಗಿರುತ್ತೆ. ರೋಗ ನಿರೋಧಕ ಶಕ್ತಿನೂ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಅವರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು ಡಾಕ್ಟರ್ ಹತ್ರ. ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ರೆ ಅರ್ಲಿ ಡಿಟೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಆದಷ್ಟು ಮಹಿಳೆಯರು ಆದಷ್ಟು ಹಾಸ್ಪಿಟಲಲ್ಲೇ ಡೆಲಿವರಿ ಪ್ಲಾನ್ ಮಾಡಬೇಕು, ಮನೇಲಿ ಟ್ರೈ ಮಾಡಬಾರ್ದು. ಮೇನ್ ಉದ್ದೇಶ ಇದ್ರದ್ದು ಆರೋಗ್ಯವಾಗಿ ಮಗು ಇರಬೇಕು, ಆರೋಗ್ಯವಾಗಿ ತಾಯಿ ಇರಬೇಕು. ಓಕೆ ಮೇಡಮ್, ತುಂಬ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ರಿ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗರ್ಭಾವಸ್ಥೆಯ ಆರೈಕೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.